ನಾನು ಆಲ್ರೆಡಿ ಇವಾಗ ಇಲ್ಲಿ ಬಂದು ಕೇಳಿರುವಾಗ ಒಂದು ಟೈಲ್ಸಿನ ದರ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಿಮಗೆ? ಕೇವಲ 27 ರೂಪಾಯಿಯಿಂದ 27 ರುಪೀಸಿಂದ ಟೈಲ್ಸ್ಗಳು ಪ್ರಾರಂಭ ಆಗುತ್ತೆ. ಆ 27 ರೂಪಾಯಿಯಲ್ಲೂ ಕೂಡ ಡಿಸ್ಕೌಂಟ್ ಅನ್ನು ಮಾಡಿ ಕೊಡ್ತಾ ಇದ್ದಾರೆ. ಎಲ್ರಿ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದರೆ ಮಂಗಳೂರಿನ ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೇನೆ. ಯಾರಾದರೂ ಹೊಸದಾಗಿರುವಂಥ ಮನೆಯನ್ನು ನೀವು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಿ, ಹೊಸದಾಗಿರುವ ಕಾಂಪ್ಲೆಕ್ಸ್ ಅಥವಾ ಯಾವುದೇ ಕಟ್ಟಡವನ್ನು ಕಟ್ಟಿದ್ದೀರಿ ಅಂತ ಹೇಳಿದರೆ ನಿಮಗೆ ಬೇಕಾಗಿರುವಂಥ ಟೈಲ್ಸನ್ನು ಅತಿ ಕಡಿಮೆ ರೇಟಿಗೆ ಅಂದರೆ ಹೋಲ್ಸೇಲ್ ದರಕ್ಕೆ ಸಿಗ್ತಕ್ಕಂಥ ಒಂದು ದೊಡ್ಡ ಇಂಡಸ್ಟ್ರಿಗೆ ನಾನು ಇವತ್ತು ಬಂದಿದ್ದೇನೆ. ಆ ಒಂದು ಇಂಡಸ್ಟ್ರಿಯ ಹೆಸರೇ NL ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇಲ್ಲಿ ನಮ್ಮ ಮನೆಗೆ ಬೇಕಾಗಿರುವಂಥ ಎಲ್ಲ ಡಿಸೈನ್ನ ಎಲ್ಲ ಸೈಜಿನ ಟೈಲ್ಸ್ಗಳು ಲಭ್ಯ ಇದೆ. ಇದೇ ಒಂದು ಇಂಡಸ್ಟ್ರಿಯಿಂದ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕರ್ನಾಟಕದ ಬೇರೆ ಬೇರೆ ಕಡೆಗಳ ಶಾಪ್ಗಳಿಗೆ ಕೊಂಡೊಯ್ತಾ ಇರ್ತಾರೆ. ಆದರೆ ಮನೆಯನ್ನ ಅಥವಾ ಯಾವುದೇ ಕಾಂಪ್ಲೆಕ್ಸ್ ಅನ್ನು ಕಟ್ತಕ್ಕಂಥ ನಿಮಗೆ ಹೋಲ್ಸೇಲ್ ದರದಲ್ಲಿ ಕ್ವಾಲಿಟಿಯನ್ನು ಹೊಂದಿರುವಂಥ ಟೈಲ್ಸ್ಗಳು ಬೇಕು ಅಂತ ಹೇಳಿದರೆ ನಾನು ಇವತ್ತು ನಿಮಗೆ ಕೊಡುವಂಥ ಇನ್ಫಾರ್ಮೇಷನ್ ಅಲ್ಲಿ ಬಹಳಷ್ಟು ಹಣವನ್ನು ಉಳಿಕೆ ಮಾಡಬಹುದು. ನೀವು ಬೋರ್ಡ್ ನೋಡಬಹುದು, ಆ ಕಡೆಗೆ ನಮಗೆ ಅಡ್ಕ ಕಮ್ಯುನಿಟಿ ಹಾಲ್ ಇದೆ. ನೀವು ಇಂಡಸ್ಟ್ರಿಯಲ್ ಏರಿಯಾ ಬೈಕಂಪಾಡಿಗೆ ಬಂದರೆ ಅಡ್ಕ ಕಮ್ಯುನಿಟಿ ಹಾಲ್ ಇದೆ. ಅದರ ಪಕ್ಕದಲ್ಲಿ ಈ NL ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಇದೆ. ನೀವು ಇಂತಹ ಒಂದು ಟೈಲ್ಸ್ ಅನ್ನು ನಿಮ್ಮ ಮನೆಗೆ ಕೊಂಡೊಯ್ಯೋದಕ್ಕೆ ಬೇರೆ ಎಲ್ಲೆಲ್ಲೋ ಹೋಗ್ತಾ ಇದ್ದೀರಿ. ಇನ್ನು ಮುಂದೆ ಯಾವುದೇ ವರಿ ಬೇಡ, ನೇರವಾಗಿ ಇಲ್ಲಿಗೆ ಬನ್ನಿ. ಈ ಹೋಲ್ಸೇಲ್ ಔಟ್ಲೆಟ್ ಇಂದ ಪಡ್ಕೊಂಡು ಹೋಗಿ ನಿಮ್ಮ ಮನೆ ಅಥವಾ ನಿಮ್ಮ ಕಟ್ಟಡವನ್ನು ಸುಂದರಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಇಷ್ಟು ಕಡಿಮೆಗೆ ಟೈಲ್ಸ್ ಸಿಗ್ತಾ ಇರುವಾಗ ಇದರ ಕ್ವಾಲಿಟಿಯ ಚೆಕ್ ಅನ್ನು ಕೂಡ ನಾನು ಒಳಭಾಗಕ್ಕೆ ಹೋಗಿ ಮಾಡ್ತೇನೆ. ನಿಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಟೈಲ್ಸಿನ ಮಾಹಿತಿಯನ್ನ ಇಲ್ಲಿಯ ಸೇಲ್ಸ್ ಅವರ ಜೊತೆಗೆ ನಾನು ಮಾತಾಡಿಸಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಬನ್ನಿ, ನಾನು ಈ ಫ್ಯಾಕ್ಟರಿಯನ್ನು ನಿಮಗೆ ಪರಿಚಯ ಮಾಡಿ ಏನೆಲ್ಲ ಟೈಲ್ಸ್ಗಳಿದೆ ಅಂತ ತೋರಿಸೋದಕ್ಕಿಂತ ಮೊದಲಾಗಿ ಇಲ್ಲಿ ನೋಡಿ, ಸಾಕಷ್ಟು ಇವರದೇ ಆಗಿರುವಂತಹ ಫ್ಯಾಕ್ಟರಿ ಔಟ್ಲೆಟ್ಟಿನ ವಾಹನಗಳಿಲ್ಲಿದೆ. ನೀವು ಇಲ್ಲಿಂದ ಟೈಲ್ಸನ್ನು ಪರ್ಚೇಸ್ ಮಾಡಿದರೆ ದಕ್ಷಿಣ ಕನ್ನಡ ಉಡುಪಿಯ ಯಾವುದೇ ಮೂಲೆಗೂ ಕೂಡ ಫ್ರೀ ಡೆಲಿವರಿಯನ್ನು ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಾವು ಒಳಗೆ ಎಂಟ್ರಿ ಆದಾಗ ನಿಮ್ಮ ವೆಹಿಕಲ್ಸ್ಗಳನ್ನು ಇಡೋದಕ್ಕೆ ಇರುವಂತಹ ಸ್ಪೇಸ್, ಅಂದರೆ ನಾವು ಯಾವುದೇ ನಮ್ಮ ಲಾರಿ ಅಥವಾ ಪಿಕಪ್ ಅಥವಾ ಇನ್ನು ಯಾವುದೇ ವೆಹಿಕಲ್ಸನ್ನು ತೆಗೆದುಕೊಂಡು ಬಂದಾಗ ಇಲ್ಲಿ ಹೇಗೆ ನಮಗೆ ಅದನ್ನು ನಮ್ಮ ಲಾರಿಗೆ ಅಥವಾ ನಮ್ಮ ವೆಹಿಕಲ್ಸ್ಗಳಿಗೆ ಲೋಡ್ ಮಾಡ್ತಾರೆ ಅಂತ ಹೇಳಿದರೆ ಸ್ಪೇಸ್ ಫ್ರಂಟಲ್ಲಿದೆ. ಇದರ ಆ ಕಡೆಗೆ ಹೋದಾಗ ಸಾಕಷ್ಟು ಕಸ್ಟಮರ್ಗಳು ಕೂಡ ಇದ್ದಾರೆ. ಯಾವುದೆಲ್ಲ ರೀತಿಯ ಟೈಲ್ಸ್ಗಳು ಇಲ್ಲಿ ಸಿಗುತ್ತೆ NL ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳೋದನ್ನು ಒಳಭಾಗಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ. ಇದು ಯಾರಿಗೆಲ್ಲ ಅವಶ್ಯಕತೆಗಳಿದೆ ಮತ್ತು ಯಾರಿಗೆಲ್ಲ ಇದರ ಬಗ್ಗೆ ಗೊತ್ತಿದೆ ಅವರು ನೇರವಾಗಿ ಬಂದು ಇದೇ ಫ್ಯಾಕ್ಟರಿಯಿಂದ ಕೊಂಡೊಯ್ತಾ ಇದ್ದಾರೆ. ದಿನಕ್ಕೆ ಒಂದಲ್ಲ ಎರಡಲ್ಲ ನೂರಾರು ಈ ರೀತಿಯ ಹೋಮ್ ಡೆಲಿವರಿಗಳನ್ನು ಇದೇ NL ಟೈಲ್ ಆರ್ಟ್ನಿಂದ ಕೊಡ್ತಾ ಇದ್ದಾರೆ. ಇವಾಗಲೂ ನಾನು ಬಂದಿರುವಾಗ ಒಂದು 2 ವೆಹಿಕಲ್ಸ್ಗಳು ಬಂದು ರೆಡಿ ಇದೆ ನೋಡಿ. ಇವರು ಕೂಡ ಅವರು ಕಡಿಮೆ ರೇಟಿಗೆ ಸಿಗ್ತಾ ಇದೆ, ಕ್ವಾಲಿಟಿ ಆಗಿರುವಂಥ ಟೈಲ್ಸ್ಗಳು ಅಂತ ಹೇಳುವ ನಿಟ್ಟಿನಲ್ಲಿ ಇಲ್ಲಿಂದ ಬಂದು ಇಲ್ಲಿಯ ಲೇಬರ್ಸ್ಗಳ ಮೂಲಕವೇ ಲೋಡ್ ಮಾಡ್ತಾರೆ, ಕೊಂಡೊಯ್ತಾರೆ. ಸೊ ಹಾಗಿರುವಾಗ ಬೇರೆ ಎಲ್ಲೆಲ್ಲೋ ಬಹಳ ದೂರ ಹೋಗ್ತೀವಿ ನಾವು ದಕ್ಷಿಣ ಕನ್ನಡ ಉಡುಪಿಯವರು ಟೈಲ್ಸನ್ನು ಪರ್ಚೇಸ್ ಮಾಡೋದಕ್ಕೆ. ಆದರೆ ಮಂಗಳೂರಿನಲ್ಲಿ ಇಷ್ಟು ಕಡಿಮೆ ಸಿಗ್ತದೆ ಅಂತ ಹೇಳುವಂಥದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಂತ ಅನಿಸ್ತೇನೆ. ಕೆಲವರಿಗೆ ಗೊತ್ತಿದೆ, ಗೊತ್ತಿದ್ದವರು ಇದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದಿದ್ದರೆ ಇವತ್ತಿನ ವಿಡಿಯೋದಲ್ಲಿ ಇದರ ಸಂಪೂರ್ಣವಾದ ಮಾಹಿತಿ ಇದೆ ನಿಮಗೆ. ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತಿರ್ತಕ್ಕಂತಹದ್ದು ಇಲ್ಲಿ ಲೋಡ್ ಆದ ಕೂಡಲೇ ಈ ಕಡೆಯಲ್ಲಿ ನಮಗೆ ಪೂರ್ತಿಯಾಗಿರುವಂಥ ಗೋಡನ್ ಇದೆ. ಈ ಗೋಡನ್ ನಾವು ನೋಡಿದರೆ ಅನಿಸ್ಬೋದು ಎಷ್ಟು ಟೈಲ್ಸ್ಗಳ ವೆರೈಟಿ, ಜೊತೆಗೆ ವೆರೈಟಿಯನ್ನು ಮೇಲೆ ತೋರಿಸ್ತೀನಿ, ಎಷ್ಟು ಇಲ್ಲಿ ಗೋಡನ್ನಲ್ಲಿ ನಮಗೆ ಬೇಕಾಗಿರುವಂಥ ಟೈಲ್ಸ್ಗಳು ರೆಡಿ ಇದೆ ಅಂತ. ಸೊ ಯಾವ ಡಿಸೈನನ್ನು ನೀವು ಚೂಸ್ ಮಾಡ್ತೀರಿ ಮತ್ತು ಡಿಸೈನ್ಗಳು ಯಾವುದೆಲ್ಲ ಇದೆ ಮತ್ತು ನೀವು ಯಾವುದನ್ನು ಹೇಳ್ತೀರಿ ಅದನ್ನು ಕೂಡ ರೆಡಿ ಮಾಡಿ ಕೊಡ್ತಕ್ಕಂತಹ ಸಾಕಷ್ಟು ಡಿಸೈನ್ಸ್ಗಳು ಇಲ್ಲಿ ರೆಡಿ ಇದೆ. ಇದು ಗೋಡೌನ್, ಎಷ್ಟು ದೊಡ್ಡ ಗೋಡೌನ್ ಇಲ್ಲಿದೆ ಅಂತ ನೀವು ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್. ಮತ್ತು ಎಲ್ಲ ಸೈಜ್ಗಳಲ್ಲಿ ನಮಗೆ ಯಾವ ಸೈಜ್ಗಳಲ್ಲಿ ಅವಶ್ಯಕತೆಗಳಿದೆ ಅದೆಲ್ಲವನ್ನು ಕೂಡ NL ಟೈಲ್ ಆರ್ಟ್
ಪ್ರೈವೇಟ್ ಲಿಮಿಟೆಡ್ ನಿಮಗೆ ಕೊಡ್ತಾರೆ. NL ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇಷ್ಟು ಕಡಿಮೆ ರೇಟ್ ಅಂದ್ರೆ 27 ರೂಪಾಯಿಗೆ ಟೈಲ್ಸ್ ಅನ್ನು ಕೊಡ್ತಾರೆ, ಅದರಲ್ಲೂ ಕೂಡ ಡಿಸ್ಕೌಂಟ್. ಹೇಗೆ ಇವರು ಕೊಡೋದಕ್ಕೆ ಸಾಧ್ಯ? ಇದರಲ್ಲಿ ಕ್ವಾಲಿಟಿ ಇದೆಯಾ? ಇಂಥದ್ದೆಲ್ಲ ಸಾಕಷ್ಟು ಪ್ರಶ್ನೆಗಳು ನಮ್ಮ ಮೈಂಡಲ್ಲಿ ಬಂದೇ ಬರುತ್ತೆ. ಸೊ ಪ್ರಶ್ನೆಗಳು ಕಮೆಂಟ್ಗಳೆಲ್ಲ ಮಾಡ್ತೀರಿ, ಆದರೆ ಇವರು 27 ರೂಪಾಯಿಗೆ ಈ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಈ ಟೈಲ್ಸ್ ಅನ್ನ, ಕ್ವಾಲಿಟಿ ಹೊಂದಿರುವಂಥ ಟೈಲ್ಸ್ ಅನ್ನ ಒನ್ ಟೈಮ್ ಕೂಡ ಅಲ್ಲದೆ ಎಷ್ಟು ಬೇಕಿದ್ರು ಪೀಸ್ಗಳನ್ನು ಟೈಲ್ಸ್ ಕೊಡೋದಕ್ಕೆ ಇವರು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಇವರದ್ದೇ ಆಗಿರುವಂಥ ಓನ್ ಫ್ಯಾಕ್ಟ್ರಿ ಗುಜರಾತ್ನಲ್ಲಿದೆ. ಗುಜರಾತಿಂದ ನೇರವಾಗಿ ಮಂಗಳೂರಿನ ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ತೆಗೆದುಕೊಂಡು ಬಂದು ಇಲ್ಲಿಂದ ಸೇಲ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನೀವು ಗುಜರಾತಿಗೋ ಇನ್ನೆಲ್ಲಿಗೂ ಹೋಗಿ ಟೈಲ್ಸ್ ಅನ್ನು ತೆಗೆದುಕೊಂಡು ಬರಬೇಡಿ. ಇವರ ಓನ್ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗ್ತಕ್ಕಂಥ ಟೈಲ್ಸ್ ಅನ್ನ ಕೇವಲ 27 ರೂಪೀಸ್ಗೆ ಕೊಂಡೊಯ್ಯಬಹುದು. ಸೊ ನೋಡಿ, ಇದು ಇವರದೇ ಒಂದು ಟೈಲ್ಸ್ ರೆಡಿ ಆಗ್ತಕ್ಕಂತಹದ್ದು. ಇಲ್ಲಿ ನಮಗೆ ಕಾಣಬಹುದು, ಇದು ಈ ರೀತಿ ರೆಡಿಯಾಗಿ ಬರ್ತದೆ, NL ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇಲ್ಲೆಲ್ಲ ಇದೆ ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ಕೂಡ ನೋಡ್ಬೋದು. ನೋಡಿ, ಬನ್ನೇರುಘಟ್ಟ ರೋಡ್ ಬೆಂಗಳೂರಿನಲ್ಲೂ ಇದೆ, ಮಾಳತಲ್ಲಿಯಲ್ಲಿದೆ, ಹಾಗೆಯೇ ರಾಮಮೂರ್ತಿ ನಗರಲ್ಲಿದೆ, ಹಾಗೆಯೇ ರಾಂಪುರದಲ್ಲಿದೆ, ಇಲ್ಲಿ ನೋಡಿ ಮಂಗಳೂರಿನಲ್ಲಿದೆ, ಮೈಸೂರಿನಲ್ಲಿದೆ. ಸೊ ಇದರಲ್ಲಿ ಸ್ಕ್ಯಾನರ್ಗಳು ಕೂಡ ಇದೆ. ನೀವು ಈ ಸ್ಕ್ಯಾನರನ್ನು ಒಂದ್ಸಲ ಸರ್ಚ್ ಮಾಡಿ ಆ ಒಂದು ಏರಿಯಾವನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಬೋದು. ಇದು ನಮ್ಮ NL ಟೈಲ್ಸ್ನವ್ರು ಕೊಡ್ತಕ್ಕಂಥ ಒಂದು ವಿಶೇಷತೆ. ಎಸ್, ಕೆಳಭಾಗದಲ್ಲಿ ಸ್ವಲ್ಪ ಡೀಟೇಲ್ ಅನ್ನು ಕೊಟ್ಟೆ, ಗೋಡೌನ್ ಎಲ್ಲ ತೋರಿಸಿದೆ. ಒಳಭಾಗಕ್ಕೆ ನಾನು ಇವಾಗ ಬಂದಿದ್ದೀನಿ. ಅಂದ್ರೆ ಒಳಭಾಗ ಅಂತ ಹೇಳಿದ್ರೆ ಶೋರೂಮ್. ಇಲ್ಲಿ ನಿಮಗೆ ಯಾವ ರೀತಿಯ ವಾಲ್ ಟೈಲ್ ಆಗಿರ್ಬೋದು ಅಥವಾ ಫ್ಲೋರ್ ಟೈಲ್ ಆಗಿರ್ಬೋದು, ಇದೆಲ್ಲ ಅವೆಲ್ಲ ಡಿಸೈನ್ಗಳಲ್ಲಿ ಸಿಗುತ್ತೆ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಸೊ ನಿಮಗೆ 27 ರೂಪೀಸ್ಗೆ ಸಿಗ್ತಕ್ಕಂಥ ಟೈಲ್ಸ್ಗಳಲ್ಲಿ ಯಾವ ಡಿಸೈನ್ಸ್ ಇದೆ, ಹಾಗೆಯೇ ನಿಮಗೆ ಫ್ಲೋರ್ ಟೈಲ್ಸ್ಗಳಲ್ಲಿ ಯಾವುದೆಲ್ಲ ಡಿಸೈನ್ಸ್ಗಳಿದೆ, ಇದೆಲ್ಲ ಎಷ್ಟು ನಮಗೆ ಡಿಫ್ರೆಂಟ್ ಆಗಿರೋದ ಅಥವಾ ಓಲ್ಡ್ ಸ್ಟೈಲ್ ಕೊಡ್ತಾ ಇದ್ದಾರಾ, ಇದೆಲ್ಲದರ ಬಗ್ಗೆ ನಿಮಗೆ ಡೌಟ್ಗಳಿದ್ದೇ ಇರುತ್ತೆ. ಅದಕ್ಕೆ ಕ್ಲಿಯರ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನನ್ನ ಜೊತೆಗೆ ಇದಕ್ಕೆ ಆನ್ಸರ್ ಅನ್ನು ಕೊಡೋದಕ್ಕೆ ಸೇಲ್ಸ್ ವಿಭಾಗದಲ್ಲಿ ಕೆಲಸವನ್ನ ಮಾಡ್ತಿರುವಂತ ಗುರುಪ್ರಸಾದ್ ಅವರು ಇದ್ದಾರೆ. ನಮಸ್ತೆ. ಹೇಗಿದ್ದೀರಿ? ಆರಾಮ್ ಸರ್. ಎಸ್, ನಾನು ಸಾರಾಮ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, 22 ರೂಪಾಯಿ ಬಂದು ನಿಮಗೆ ಬಾತ್ರೂಮ್ ವಾಲ್ ಟೈಲ್ಸ್ ಮತ್ತೆ ಫ್ಲೋರ್ ಟೈಲ್ ಬರುತ್ತೆ. ಇದು ಸ್ಟಾರ್ಟಿಂಗ್ ರೇಟ್. ಓಕೆ. ಈಗೆಲ್ಲ ಸಣ್ಣ ಸಣ್ಣ ಬಾತ್ರೂಮ್ ಬರುತ್ತಲ್ಲ, ಅದಕ್ಕೆಲ್ಲ ಈ ಟೈಲ್ಸ್ ಬರುತ್ತೆ. ಇದು ನೀವು ಡಿಸೈನ್ ಕೂಡ ನೋಡಬಹುದು ಸರ್. 18x12 ಸೈಜ್ ಇದು. ಸ್ಟಾರ್ಟಿಂಗ್ ನಿಮಗೆ 27. ಇದರ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ. ಇಷ್ಟು ಮಾತ್ರ ಅಥವಾ ಇನ್ನೂ ಇದೆಯಾ ಸರ್? ಇದು ಇನ್ನೂ ಇದಾವೆ, ಇನ್ನು ಕಿಚನ್ಸ್ ಇದಾವೆ, ಪೂಜಾ ಇದೆ. ಈ ಸೈಜ್ ಅಲ್ಲಿ ಎಲ್ಲ ಟೈಲ್ಸ್ ನಿಮಗೆ 27 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಇದು ನೀವು ವಾಲ್ ಟೈಲ್ ಹೇಳಿದ್ರಿ. ಕೇವಲ ವಾಲ್ ಟೈಲ್ ಹಾಕಿದ್ರೆ ಸಾಕಾಗಲ್ಲ, ಫ್ಲೋರ್ ಟೈಲ್ ಕೂಡ ಬೇಕಾಗುತ್ತೆ. ಫ್ಲೋರ್ ಟೈಲ್ ಸರ್ ಸ್ಟಾರ್ಟಿಂಗ್ ನಿಮಗೆ 33 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೂ ಡಿಸ್ಕೌಂಟ್ ಇದೆಯಾ? ಇದಕ್ಕೂ ಡಿಸ್ಕೌಂಟ್ ಇದೆ. ಇದು ಬಂದು 2x2 ಸೈಜ್. ನೀವು ಇನ್ನೂ ಎಷ್ಟು ದೊಡ್ಡ ದೊಡ್ಡ ಸೈಜ್ ತಗೋತೀರ, ಸೈಜ್ ಮೇಲೆ ನಿಮಗೆ ರೈಟ್ ವೇರಿಯೇಷನ್ ಇರುತ್ತೆ. 2x4 ಒಂದು ರೇಟ್ ಇದೆ, 6x4 ಇದೆ. ಬೇಕಾದ್ರೆ ಅದು ಕೂಡ ನಾನು ತೋರಿಸ್ತೀನಿ ನಿಮಗೆ. ಈಗ ಕೆಲವರು ಸಣ್ಣ ಏರಿಯಾಗೆ ಬಂದಾಗ 2x2 ಬರ್ತಾರೆ. ಈಗ 10x15 ಈ ತರ ಬಂದಾಗ, ಈಗ 12x20 22x50 ಆ ತರ ಬಂದಾಗ ದೊಡ್ಡ ಸೈಜ್ ಹೋಗ್ತಾರೆ. ನಿಮಗೆ ಸ್ಟಾರ್ಟಿಂಗ್ ರೇಟ್ ಇದು 33 ಇಂದ ಸ್ಟಾರ್ಟ್ ಆಗುತ್ತೆ. ಫ್ಲೋರ್ ಟೈಲ್ 2x2. ಎಸ್, ಫ್ಲೋರ್ ಟೈಲ್ ನೋಡಿ 33 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇದರಲ್ಲೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನೀವು ಎಷ್ಟನ್ನ ಪರ್ಚೇಸ್ ಮಾಡಿದ್ರು ಕೂಡ ದಕ್ಷಿಣ ಕನ್ನಡ ಉಡುಪಿಯ ಹೋಮ್ ಡೆಲಿವರಿ ಫ್ರೀ ಇರುತ್ತೆ. ಹೌದು ಸರ್, ಅಲ್ವಾ?
ಒಂದ್ಸಲ ಇಲ್ಲಿಂದ ಅಲ್ಲಿವರೆಗೆ ನೀವು ಕಣ್ಣಾಡಿಸಿ ನೋಡಿ ಯಾವ ರೀತಿ ಬಾತ್ರೂಮ್ ಸೆಟಪ್ಗಳನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಸೇಲ್ಸ್ನಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಇಲ್ಲಿ ಸಾಕಷ್ಟು ಮಂದಿ ಸ್ಟಾಫ್ಗಳಿದ್ದಾರೆ. ಅವರಿಗೆ ಬಂದು ಒಂದು ಮೆಜರ್ಮೆಂಟ್ ಅನ್ನು ಕೊಟ್ಟು ಬಿಡಿ, ಯಾವ ಡಿಸೈನ್ ಅಲ್ಲಿ ಬೇಕು ಅಂತ ಹೇಳುವಂತಕ್ಕಂಥ ಅವರೇ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ ಬೇರೆ 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 ರೀತಿಯಲ್ಲಿ ಡಿಸೈನ್ಸ್ಗಳನ್ನು ಇಲ್ಲೇ ರೆಡಿ ಮಾಡಿ ಇಟ್ಟಿದ್ದಾರೆ. ನೀವು ಒಂದು ಮೆಜರ್ಮೆಂಟ್ ಅನ್ನು ತಂದುಕೊಟ್ರೆ ನಿಮಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಬಾತ್ರೂಮ್, ವಾಶ್ರೂಮ್ ಈ ಸೆಟಪ್ಗಳನ್ನು ಇವರು ಮಾಡಿ ಕೊಡ್ತಾರೆ. ಸೊ ಇಲ್ಲಿಂದ ಅಲ್ಲಿವರೆಗೆ ಎಷ್ಟು ಆಪ್ಷನ್ಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ. ಅಂತ ಆಪ್ಷನ್ಗಳ ಜೊತೆಗೆ ಬಾತ್ರೂಮ್ ಸೆಟಪ್ ಅನ್ನಂತೂ ನೀವು ವರಿ ಮಾಡಬೇಡಿ, ಕೇವಲ ಒಂದು ಮೆಜರ್ಮೆಂಟ್ ತಂದುಕೊಡಿ, ನಿಮ್ಮ ಬಾತ್ರೂಮ್ ಸೆಟಪ್ ರೆಡಿ ಆಗುತ್ತೆ. ಹಾಗೆ ನಿಮಗೆ ಬೇಕಾಗಿರುವಂತಹ ವಾಶ್ ಬೇಸಿನ್ ಹಾಗೇನೆ ಕಮೋಡ್ಗಳ ಬಗ್ಗೆ ಹೇಳ್ತೀನಿ. ಸೊ ಇದು ಯಾವ ಬ್ರ್ಯಾಂಡ್ನಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ನಮ್ಮದೇ ಓನ್ ಆಗಿರುವಂಥ ಕಂಪನಿ ನೀವು ನೋಡ್ಬೋದು, NL ಟೈಲ್ ಆರ್ಟ್ನಲ್ಲಿ ರೆಡಿ ಆಗ್ತಾ ಇದೆ. ಸೊ ಇದಕ್ಕೆ ಕೊಡ್ತಿರ್ತಕ್ಕಂಥ ಆಫರ್ ಏನು ಗೊತ್ತಾ, 40% ಆಫರ್ ಕೊಡ್ತಾ ಇದ್ದಾರೆ. ಜೊತೆಗೆ 15 ವರ್ಷಗಳ ವ್ಯಾರಂಟಿ ಕೂಡ ಈ ಕಮೋಡ್ಗಳ ಮೇಲೆ ನಮಗೆ ಸಿಗ್ತಾ ಇದೆ. ನೋಡಿ, ಬಾತ್ರೂಮ್ ಸೆಟಪಲ್ಲಿ ನಾನು ನಿಮಗೆ ಒಂದು ಸಜೆಷನ್ ಕೊಡೋದು, ಇಲ್ಲಿ 2 ರೀತಿಯಲ್ಲಿ ನಮ್ಮ ಬಾತ್ರೂಮ್ ಸೆಟಪ್ಗಳನ್ನು ನೀವು ಮಾಡ್ಬೋದು. ಇದು ವಿದೌಟ್ ಬೀಡಿಂಗ್. ನೋಡಿ, ಒಂದು ಟೈಲ್ಸ್ ಆದ ನಂತರ ಮತ್ತೊಂದು ಟೈಲ್ಸ್ ಅನ್ನು ಕೂರಿಸಬೇಕಿದ್ರೆ ಈ ರೀತಿಯ ಒಂದು ಸೈಡಲ್ಲಿ ಇರ್ತಕ್ಕಂಥ ಒಂದು ಕ್ಲ್ಯಾಂಪ್ ಅನ್ನು ಮಾತ್ರ ಕೂರಿಸ್ತಾರೆ. ಇದು ಓಪನ್ ಆಗಿರುತ್ತೆ. ಇಲ್ಲಿಗೆ ನಾವು ಅದಕ್ಕೆ ಬೇಕಾಗಿರುವಂಥ ಟೈಲ್ ಇದ್ದು ಗಮ್ಮನ್ನು ಇಲ್ಲಿಗೆ ತುಂಬಿಸ್ತೀವಿ. ಸೊ ಆದರೆ ಇದರ ಫಿನಿಶಿಂಗ್ ನಿಮಗೆ ಅಷ್ಟು ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಸಾಕಷ್ಟು ಮಂದಿಗೆ ಅದು ಗೊತ್ತಿದೆ ಕೂಡ. ನಮ್ಮಲ್ಲಿ 2 ರೀತಿಯಲ್ಲಿ ನಿಮಗೆ ಬಾತ್ರೂಮ್ ಸೆಟಪನ್ನು ಮಾಡಿಕೊಡೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿದ್ದೇವೆ. ಈ ರೀತಿಯಲ್ಲೂ ನಿಮ್ಮ ಬಾತ್ರೂಮನ್ನು ಸೆಟಪ್ ಮಾಡಿಕೊಳ್ಳಬಹುದು, ಸೈಡಿಗೆ ಕ್ಲ್ಯಾಂಪನ್ನು ಕೊಟ್ಟು, ಅಥವಾ ನಿಮಗೆ ಬೀಡಿಂಗ್ನಲ್ಲೂ ಕೂಡ ನೀವು ನಿಮ್ಮ ಬಾತ್ರೂಮ್ ಸೆಟಪ್ ಅನ್ನು ಮಾಡ್ಬೋದು. ನೋಡಿ, ಇದು ನೋಡೋದಕ್ಕೂ ಲುಕ್ ವೈಸ್ ಚೆನ್ನಾಗಿದೆ, ಹಾಗೆಯೇ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಸೊ ಈ ರೀತಿಯ ಬೀಡಿಂಗ್ಗಳು ಕೂಡ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಎಷ್ಟು ವೆರೈಟಿಗಳಲ್ಲಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ಬೋದು. ನೀವು ಬಾತ್ರೂಮ್ ಸೆಟಪ್ಗೆ ಬೇಕಾಗಿರುವಂಥ ಪ್ರತಿಯೊಂದು ಬೀಡಿಂಗ್ಗಳು ಈ ರೀತಿಯ ಬೇರೆ ಬೇರೆ ವೆರೈಟಿ, ಬೇರೆ ಬೇರೆ ಸ್ಟೈಲ್ಗಳು ನಮಗೆ ಸಿಗ್ತಾ ಇದೆ. ಸೊ ನೀವು ಇದೆಲ್ಲವನ್ನು ಕೂಡ ನಿಮಗೆ ಬಾತ್ರೂಮ್ ಸೆಟಪ್ ಮಾಡುವಂಥ ಸಂದರ್ಭದಲ್ಲಿ ಬೀಡಿಂಗ್ ಆಗಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇವರೇನು ಓಪನ್ ಮಾಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡ್ರ, ಅದು ದೇವರ ಫ್ರೇಮ್ ಅಂತ ತಿಳ್ಕೊಳ್ಬೇಡಿ. ಇಂಥ ಕಸ್ಟಮೈಸ್ಡ್ ಟೈಲ್ಸ್ಗಳು ಕೂಡ ನಮ್ಮಲ್ಲಿದೆ. ನಿಮಗೆ ಯಾವ ದೇವರ ಫೋಟೋ ಬೇಕು ಅಂತ ನೀವು ಒಂದ್ಸಲ ನಮಗೆ ನಂಬರಿಗೆ ಕರೆಯನ್ನು ಮಾಡಿ ಹೇಳಿ, ಅಥವಾ ಇಲ್ಲಿಗೆ ಬಂದು ಆರ್ಡ್ರನ್ನು ಕೊಟ್ಟರೆ ಆಯ್ತು. ನೀವು ನಿಮಗೆ ಬೇಕಾಗಿರುವಂಥ ಕಸ್ಟಮೈಸ್ಡ್ ಟೈಲ್ಸ್ಗಳು ಕೂಡ ರೆಡಿ ಇದೆ. ನೇರವಾಗಿ ನಮಗೆ ಬೇಕಾಗಿರುವಂತಹ ಜಾಗಕ್ಕೆ ಇದನ್ನು ಅಂಟಿಸಿಕೊಳ್ಬೋದು. ಯಾವುದು ನಿಮಗೆ ಇಷ್ಟ ಇದೆಯೋ ಅದು. ಈ ಕಡೆ ನೋಡಿ ಎಷ್ಟೆಲ್ಲ, ನಾನು ಒಂದ್ಸಲ ನನಗೆ ಶಾಕ್ ಆಯಿತು, ಇದೇನು ಫೋಟೋ ಫ್ರೇಮ್ ಇಟ್ಟಿದ್ದಾರೆ ಟೈಲ್ಸ್ನ ಫ್ಯಾಕ್ಟ್ರಿ ಒಳಗೆ ಅಂತ. ಬಟ್ ಅಲ್ಲ, ಇದೆಲ್ಲನೂ ಕೂಡ ಕಸ್ಟಮೈಸ್ಡ್. ನಿಮಗೆ ಬೇಕಾಗಿರುವಂಥ ಇದು ಮ್ಯಾಟ್ ಫಿನಿಶಿಂಗ್ ಇದೆ, ಗ್ಲೋಸಿ ಇದೆ, ಎಂಬಾಸ್ಡ್ ಇದೆ, ಹಾಗೆಯೇ ಸ್ಟೋನ್ ಫಿನಿಶ್ಡ್ ಇದೆ. ನೋಡಿ, ಇದೆಲ್ಲ ಸ್ಟೋನ್ ಟೈಪಲ್ಲಿ ನಮಗೆ ಕಾಣ್ತಾ ಇದೆ. ಇದು ನೇಚರ್ ಆಗಿ ಲೈಕ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಸಾಕಷ್ಟು ಕಲೆಕ್ಷನ್ಸ್ಗಳು ನಮ್ಮ ಜೊತೆಗಿದೆ. ನೋಡಿ, ಇದೆಲ್ಲ ಡಿಸೈನ್ಸ್ಗಳು ಎಷ್ಟು ಚೆನ್ನಾಗಿ ನಮಗೆ ಸಿಗುತ್ತೆ ಅಂತ. ಸೊ ಬೇರೆ ಬೇರೆ ಕಡೆಗಳಲ್ಲಿ ನಾವು ನೋಡಿದ್ದೀವಿ, ಬಟ್ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ರ ಬಗ್ಗೆ ತುಂಬ ಮಂದಿಗೆ ಇವತ್ತು ಕನ್ಫ್ಯೂಷನ್ಸ್ಗಳಿದೆ. ನಾವು ಪಟ್ಟಣದಲ್ಲಿದ್ದರೆ ಇದರ ಬಗ್ಗೆ ನಮಗೆ ಐಡಿಯಾಗಳಿರುತ್ತೆ, ಆದರೆ ಎಲ್ಲ ಹಳ್ಳಿ ಕಡೆಯಲ್ಲಿ ಇರ್ತಕ್ಕಂಥವರು ಕೂಡ ನಮಗೆ ಬೇಕು ಅಂತ ಹೇಳುವಂಥ ಐಡಿಯಾ ಇರುತ್ತೆ. ನೋಡಿ, ಅದಕ್ಕಾಗಿ ನೀವು ವಿಡಿಯೋ ಮಾಡ್ತಿರೋದು. ಹಾಗೆಯೇ ಸ್ಟೋನ್ಗಳಲ್ಲಿ ನಿಮಗೆ ಯಾವ ರೀತಿಯ ಸ್ಟೋನ್ಗಳಲ್ಲಿ ಬೇಕು ನೋಡಿ, ಇಲ್ಲಿ ಒಂದ್ಸಲ ನೀವು ನೋಡಿದರೆ ಗೊತ್ತಾಗುತ್ತೆ. ಪ್ರತಿಯೊಂದು ಸ್ಟೋನ್ ಆಗಿರ್ಬೋದು ಎಲ್ಲವೂ ಕೂಡ ಕಡಿಮೆ ರೇಟಿಗೆ ಇಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ಏನೋ 4-5 ಐಟಮ್ಸ್ಗಳನ್ನು ಇಟ್ಕೊಂಡು ಕಡಿಮೆ ರೇಟಿಗೆ ಕೊಡ್ತಾರೆ ಅಂತ ಹೇಳ್ಕೊಳ್ಬೇಡಿ. ಇಲ್ಲಿ ಇರುವಂತಹದ್ದೇ ಬೇರೆ ಎಲ್ಲೂ ಕೂಡ ನಿಮಗೆ ಕಾಣೋದಕ್ಕೆ ಸಿಗದಂತಹದ್ದು. ಕಸ್ಟಮೈಸ್ಡ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ NL ಟೈಲ್ ಆರ್ಟ್ ಅನ್ನ ಸಂಪರ್ಕ ಮಾಡಿ. ಸೈಜ್ಗಳಲ್ಲೂ ಕೂಡ ಜಾಸ್ತಿ ದೊಡ್ಡ ಸೈಜ್ಗಳು ಬೇಕು. ಇಂಜಿನಿಯರ್ಗಳು ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟ್ ತೆಗೆದುಕೊಳ್ತಕ್ಕಂಥವ್ರು ಇದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಸೈಜಲ್ಲಿ ನೋಡಿ 6x4 6x4 ಕೂಡ ಇದೆ. ಸೊ ಇದು ನಿಮಗೆ 65 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ, 110 ರೂಪಾಯಿಗಳವರೆಗೂ ಕೂಡ ಇದೆ. ಅಂದರೆ ಕಡಿಮೆ ರೇಟಲ್ಲಿ ನಾನು ಟೈಲ್ಸ್ ಹಾಕ್ತೇನೆ ಅಂತ ಹೇಳಿದರೆ ಕ್ವಾಲಿಟಿ ಜೊತೆಗೆ ಕಡಿಮೆಯಲ್ಲಿ ಬರುತ್ತೆ. ನಿಮಗೆ ಸೈಜಲ್ಲೂ ಕೂಡ ದೊಡ್ಡದು ಬೇಕು, 6x4 ಬೇಕು ಅಂತ ಹೇಳಿದ್ರೆ ಅದು ಕೂಡ ನಮ್ಮ ಜೊತೆಗಿದೆ. ನೋಡಿ, ಒಂದು ತೋರಿಸಿದ್ವಿ, ಮತ್ತೊಂದು ಕಲರ್ ನೋಡಿ. ನಮಗೆ ಇದರಲ್ಲಿ ಕಲರ್ ವೆರೈಟಿಗಳು ಕೂಡ ಸಾಕಷ್ಟಿದೆ. ಸೊ 1 ಆಯಿತು, 2 ಆಯಿತು, ನೋಡಿ ಎಷ್ಟು ನಿಮಗೆ ಕಲರ್ಗಳು ಬೇಕು, ಬೇರೆ ಬೇರೆ ವೆರೈಟಿ. ಬಟ್ 6x4 ಅಲ್ಲೇ ಇದು. ಸೊ ಇದು 65 ರೂಪೀಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೂ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಸರ್? ನೋಡಿ, ಇದಕ್ಕೂ ಡಿಸ್ಕೌಂಟ್ ಇದೆ, 65 ರೂಪೀಸ್ ಜೊತೆಗೆ ಡಿಸ್ಕೌಂಟ್ಗಳು 6x4 ಅಲ್ಲಿ. ಬೇರೆ ಬೇರೆ ಟೈಲ್ ಶಾಪ್ಗಳಿಗೆ ನೀವು ಹೋಗ್ತಾ ಇರ್ತೀರಿ, ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ನೋಡಿ. ನಿಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಅದು ಅಂದಾಜಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಬೈಕಂಪಾಡಿಯಲ್ಲೇ ಇದೆ, ಮಂಗಳೂರಿನಲ್ಲೇ ಇದೆ. ವಿಸಿಟ್ ಮಾಡಿ ನೋಡಿ, ನೀವು ಚೆಕ್
ಚೆಕ್ ಮಾಡಿದ ಬಳಿಕ ನಿಮಗೆ ಇಷ್ಟ ಆದರೆ ತೆಗೆದುಕೊಂಡು ಹೋಗಿ. ಇದು ನಾವು ಕೂಡ ಪ್ರಾಮಿಸ್ ಮಾಡ್ತಾ ಇದ್ದೀವಿ. 15 mm ಥಿಕ್ನೆಸ್ಸಿನ ಟೈಲ್ಗಳು ನಮ್ಮ ಜೊತೆಗಿದೆ 6x4 ಅಲ್ಲಿ. ನೋಡಿ, ಇದರಲ್ಲಿ ಕೂಡ ಕಲರ್ಗಳು, ಸಾಕಷ್ಟು ಕಲರ್ಸ್ಗಳು ನಮ್ಮ ಜೊತೆಗಿದೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡೋದಕ್ಕೆ ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ? 15 mm ಥಿಕ್ನೆಸ್ನ ಟೈಲ್ಸ್ಗಳು ಅಂತ ಹೇಳಿದ್ರೆ 105 ರೂಪಾಯಿಂದ 105 ಇಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ನಿಮಗೆ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ನಾನು ಕೆಳಭಾಗದಲ್ಲಿ ನೋಡಬಹುದು ಕಲರ್ಸ್ಗಳು ಎಷ್ಟಿದೆ ಅಂತ. ಅಲ್ಲಿಂದಲೇ ಕಲರ್ಸ್ಗಳು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಿ, ಸಾಕಷ್ಟು ಕಲರ್ಸ್ಗಳಿದೆ 15 mm ಥಿಕ್ನೆಸ್ ಅಲ್ಲಿ. ರೇಟ್ ವೈಸ್ ಕೂಡ ನೀವು ನೋಡಿದ್ರೆ ನಿಮಗೆ ರೀಸನೇಬಲ್ ಕೂಡ ಅಲ್ಲ, ಹೆಚ್ಚಿನ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಇದೆಲ್ಲ 15 mm 6x4 ಅಲ್ಲಿ ಸಿಗುವಂತ ಟೈಲ್ಸ್ಗಳು. ನನ್ನ ಜೊತೆಗೆ ಸೇಲ್ಸ್ ವಿಭಾಗದ ಮತ್ತೊಬ್ಬರು ಸ್ಟಾಫ್ ಇದ್ದಾರೆ, ಕಿರಣ್ ಅಂತ. ನಮಸ್ತೆ ಸರ್. 2x4 ಅಲ್ಲಿ ನಿಮಗೆ 100 ಡಿಸೈನ್ ಮೇಲೆ ಇದಾವೆ. ಓಕೆ. ನಿಮಗೆ ಪ್ಲಸ್ 2x2 ಬಂದ್ರೆ ನಿಮಗೆ ಒಂದು 30 ಡಿಸೈನ್ ಮೇಲೆ ಇದಾವೆ. ಓಕೆ. 12x18 ಬಂದ್ರೆ ಒಂದು 30 ಡಿಸೈನ್ ವರೆಗೂ ಇದೆ. 6x4 ಬಂದ್ರೆ 20 ಡಿಸೈನ್ ಮೇಲೆ ಇದಾವೆ. ನಿಮಗೆ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ. ಓಕೆ. ಅಲ್ಲಿ ಬಂದು ಒಂದು 100 ಡಿಸೈನ್ ಮೇಲೆ ಇದಾವೆ. ಓಕೆ. ಅದರಲ್ಲಿ ನಿಮಗೆ ಗ್ಲಾಸಿ ಇದೆ, ಮ್ಯಾಟ್ ಇದೆ, ಡಬಲ್ ಚಾರ್ಜ್ ಇದೆ, ಬ್ಲ್ಯಾಕ್ ಅಲ್ಲಿ ಬೇಕಾದ್ರೆ ಬ್ಲ್ಯಾಕ್ ಡಿಸೈನ್ಸ್ ಇದಾವೆ. ಓಕೆ. ನಿಮಗೆ ಯಾವ ಟೈಪ್ ಇದು ಬೇಕಾದ್ರೂ ಇದೆಲ್ಲ ನಿಮಗೆ ಮ್ಯಾಟ್ ಬರುತ್ತೆ ಸರ್. ಓಕೆ. NL ಟೈಲ್ ಆರ್ಟ್ ಅಲ್ಲಿ ಇನ್ನು ಕೂಡ ನನಗೆ ಕೆಲವು ಕ್ವಶನ್ಸ್ಗಳು ಬಾಕಿ ಇದೆ. ನಿಮಗೂ ಇರಬಹುದು ಕ್ವಶನ್ಸ್ಗಳು. ನನಗೆ ಕೆಲವು ಮಾತ್ರ ತೋರಿಸಿದ್ದೀನಿ ಸರ್. ಇಲ್ಲಿ ಬೇರೆ ಎಷ್ಟು ಕಲರ್ಗಳಲ್ಲಿ ಸಿಗುತ್ತೆ, ಎಷ್ಟು ಸೈಜ್ಗಳಲ್ಲಿ ಸಿಗುತ್ತೆ, ಮತ್ತೆ ಏನೆಲ್ಲ ವೆರೈಟಿಗಳು ಇನ್ನು ಇದೆ ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡಿ. ನಮ್ಮಲ್ಲಿ ಸರ್ 2x2 ಅಲ್ಲಿ ಒಂದು 40 ಡಿಸೈನ್ಸ್ ನಿಮಗೆ ಅವೈಲೇಬಲ್ ಇದೆ. ಮತ್ತೆ 2x4 ಗ್ಲೋಸಿ ಕಾಮನ್ 2x4 ಬಂದು ನಿಮಗೆ ಒಂದು 45-80 ಡಿಸೈನ್ಸ್ ತನಕ ಇದೆ. 2x4 ಡಬಲ್ ಚಾರ್ಜ್ ಅಲ್ಲಿ ಒಂದು 40 ಇದೆ. ಮತ್ತೆ 6x4 9 mm ಬಂದು 20 ಇದೆ. ಮತ್ತೆ 15 mm ಬಂದು ಒಂದು 15 ಇದೆ ಸರ್. ಮತ್ತೆ ನಿಮ್ 12x18 ಅಲ್ಲಿ ವಾಲ್ ಟೈಲ್ಸ್ ಬಂದು ಅದು ಒಂದು 25 ಇದೆ. ಕಿಚನ್ ಒಂದು 20 ಇದೆ. 20x20 ಔಟ್ಡೋರ್ ಮತ್ತೆ ಪಾರ್ಕಿಂಗು ಮತ್ತೆ 16x16 ಅದರಲ್ಲೂ ನಿಮ್ಗೊಂದು 80 ಡಿಸೈನ್ಸ್ ತನಕ ಅವೈಲೇಬಲ್ ಇದೆ. ಓಕೆ. ಇವಾಗ ಮಂಗಳೂರಿಗೆ ಬರಬೇಕು, ನಾನು ಬರಬೇಕು ಅಂತ ಹೇಳಿದ್ರೆ ಯಾವ ರೂಟ್ ಆಗಿ, ಹೇಗೆ, ಇಲ್ಲಿಯ ಸರ್ಚ್ ಮಾಡೋದಕ್ಕೆ ಬೇರೆ ಏನಾದ್ರು ಅಡ್ರೆಸ್ಗಳು ಸೋಷಿಯಲ್ ಮೀಡಿಯಾ ಥ್ರೂ ಅಲ್ಲೆಲ್ಲ ಸರ್ಚ್ ಮಾಡಿ ಬರಬೇಕು? ನೀವು ಗೂಗಲ್ ಅಲ್ಲಿ NL ಟೈಲರ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು ಅಂತ ಸರ್ಚ್ ಮಾಡಿದ್ರೆ ನಮ್ದು ಫಸ್ಟೇ ಬರುತ್ತೆ ಸರ್. ನಮ್ದು ಎಲ್ಲಾ ಬ್ರಾಂಚ್ಗಳು ಕೂಡ ನಿಮ್ಗೆ ಶೋ ಆಗುತ್ತೆ. ಬೆಂಗಳೂರು, ಮೈಸೂರು ಮತ್ತೆ ತುಮಕೂರು ಕೂಡ ನಮಗೆ ಈಗ ರೆಡಿ ಆಗ್ತಾ ಇದೆ. ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಅದು ಇನ್ನು 1 year ಅಲ್ಲಿ ಕೂಡ ರೆಡಿ ಆಗುತ್ತೆ. ಟೋಟಲ್ ನಮ್ದು 6 ಬ್ರಾಂಚ್ ಇದೆ ಸರ್ ಕರ್ನಾಟಕದಲ್ಲಿ. ಇವಾಗ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನ ಮಾಡಿದ್ರು ಕೂಡ ಎನಿ ಟೈಮ್ ಕಾಲ್ ರಿಸೀವ್ ಆಗುತ್ತೆ. 24 hours ಸರ್. ನೀವು ಜಸ್ಟ್ ಮಿಸ್ ಕಾಲ್ ಕೊಟ್ರೆ ರಿಟರ್ನ್ ಕಾಲ್ ಮಾಡ್ತೀರಿ. ಓಕೆ. ಅಂತ ಒಂದು ದೊಡ್ಡ ಅವಕಾಶವನ್ನು ನಮ್ಮ ಜನರಿಗೆ ಕೊಟ್ಟಿದ್ದೀರಿ. ಬೇರೆ ಕಡೆಯಲ್ಲಿ ಕೂಡ ನಮ್ಮ ಮನೆಗೆ ಬೇಕಾಗಿರುವಂತ ಟೈಲ್ಸ್ ಗೆ ಹೋಗಿ ಕೊಟೇಶನ್ ಅನ್ನು ತಗೊಳ್ತಾರೆ. ಸೊ ಅಲ್ಲಿ ಒಂದು ರೇಟ್ ಇರುತ್ತೆ. ಆ ಕೊಟೇಶನ್ ಅನ್ನ ಇಲ್ಲಿ ತಗೊಂಡು ಬಂದು ಇಷ್ಟು ನಮಗೆ ಬೇರೆ ಕಡೆಯಲ್ಲಿ ಆಗುತ್ತೆ, ನಮ್ಮಲ್ಲಿ ಕಡಿಮೆ ಆಗ್ಬೋದು ಅಂತ ಹೇಳಿದ್ರೆ ಕಮ್ಮಿ ರೇಟ್ ಸಿಗುತ್ತೆ ಸರ್. ಈಗ ಕಸ್ಟಮರ್ ಈಗ ಮನೆ ಕಟ್ತಾ ಇರ್ತಾರೆ, ಅವ್ರಿಗೆ ಇನ್ನೂ ಒಂದು 5,000 ಕಡಿಮೆ ಆದ್ರೆ ನಮ್ಗೆ ಇನ್ನೊಂದು ಕೇಂದ್ರ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ನಾವು ಏನಕ್ಕೆ ಅವರು ಬೇರೆ ಕಡೆ ಇಲ್ಲೇ ಕೊಟೇಶನ್ ತಗೊಂಬರ್ಲಿ, ಅದಕ್ಕಿಂತ ರೀಸನಬಲ್ ಮಾಡಿ ನಾವು ಡೆಲಿವರಿ ಕೂಡ ಕೊಡ್ತೇವೆ. ಏನಕ್ಕೆ ಎಷ್ಟು ರೀಸನಬಲ್ ಮಾಡ್ಕೊಡ್ತೀವಿ ಅಂದ್ರೆ ಮೇನ್ ನಮ್ದು ಓನ್ ಪ್ರೊಡಕ್ಷನ್ ಇರೋದ್ರಿಂದ ನಾವು ರೀಸನಬಲ್ ಮಾಡ್ಕೊಡ್ತೇವೆ. ಇಂಥ ಒಂದು ಅವಕಾಶವನ್ನ ಕೊಟ್ಟಿರೋದಕ್ಕೆ ನಾವು ಅವರಿಗೆ ಥ್ಯಾಂಕ್ಸ್ ಅನ್ನು ಹೇಳಬೇಕು. ಇದು ಮನೆಯನ್ನ ಕಟ್ಟಿ ಅರ್ಧಕ್ಕೆ ನಿಂತಿರುವಂತ ಮನೆಯವರಿಗೆ ಗೊತ್ತಿದೆ ನಮ್ಮ ಮನೆ ಬೇಗ ಗೃಹ ಪ್ರವೇಶ ಆಗಬೇಕು ಅಂತ ಹೇಳಿ ಕನಸನ್ನ ಕಂಡಿರುವವರಿಗೆ ಇದೊಂದು ಬೆಸ್ಟ್ ಆಗಿರುವಂತ ಎಪಿಸೋಡ್ ನಾನು ಭಾವಿಸಿಕೊಳ್ತೀನಿ. ಸೊ ಇಂತಹ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಮ್ಮ ಜನರ ಪರವಾಗಿ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಸೊ ಕೊನೆಯದಾಗಿ ಏನಾದರೂ ಹೇಳಕ್ಕಿದ್ಯಾ ಸರ್? ಜಸ್ಟ್ ನೀವು ಇದು ಅಂಗಡಿಯವರಿಗೆ ಅಂತ ನಮ್ದು ಹೋಲ್ಸೇಲ್ ರೇಟ್ ಅಲ್ಲ, ನೀವು ಕಾಂಟ್ರಾಕ್ಟರ್ಗೆ ಮತ್ತೆ ಇಂಜಿನಿಯರ್ಗೆ ಬಿಲ್ಡರ್ಸ್ಗೆ 7 ಮಾಡಿಸ್ತಿರೋ ಅಂತ ಗೋಡೌನ್ ಇತ್ತು. ನೀವು ಜಸ್ಟ್ ಸಣ್ಣ ಕ್ವಾಂಟಿಟಿ ಸಣ್ಣ ಮನೆಗಳಿಗೆ ಅಂತಲ್ಲ, ನೀವು ಎಷ್ಟು ಲಕ್ಷ ಸ್ಕ್ವೇರ್ ಫೀಟ್ ಕೊಡ್ತೀರಾ, 1000 ಸ್ಕ್ವೇರ್ ಫೀಟ್ ಕೊಡ್ತೀರಾ, ನಾವು ತರಿಸ್ಕೊಡ್ತೀವಿ. ಓಕೆ. ಅಂದ್ರೆ ಮತ್ತೊಂದು ವಿಷಯ ನೀವು ಅವಾಗಲೇ ಹೇಳಿದ್ರಿ, ಒನ್ ಟೈಮ್ ಅಂತೂ ಖಂಡಿತವಾಗ್ಲೂ ಒನ್ ಟೈಮ್ ಐಟಮ್ ಅಲ್ಲ. ಈಗ ಜನಗಳು ಏನಂದ್ರೆ ಈಗ ಕಡಿಮೆ ರೇಟು ನೋಡ್ತಾರೆ. ಈಗ ನಮ್ದು ಆ ತರ ಐಟಮ್ ಅಲ್ಲ, ರೆಗ್ಯುಲರ್ ಐಟಮ್, ಪ್ರೀಮಿಯಂ ಕ್ವಾಲಿಟಿ. ನಮ್ದು ಬಾಕ್ಸ್ ಅಲ್ಲಿ ಪ್ರಿಂಟ್ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿ. ಕಸ್ಟಮರ್ಗಳಿಗೆ ಅದೇ ಕನ್ಫ್ಯೂಸ್ ಆಗೋದು. ಈಗ ಸ್ಟ್ಯಾಂಡರ್ಡ್ ಐಟಮ್ ಅಂತ ಹೇಳಿ ಬರುತ್ತೆ, ಅದೆಲ್ಲ ಕಡಿಮೆ ರೇಟಿಗೆ ಬರುತ್ತೆ. ರಿಜೆಕ್ಟ್ ಐಟಮ್ ಅಂತ ಹೇಳಿ ಬರುತ್ತೆ, ಅದನ್ನ ಕಡಿಮೆ ರೇಟಿಗೆಲ್ಲ ಕೊಡ್ತಾರೆ. ಇದೇ ನಮ್ದು ಕಡಿಮೆ ಐಟಮ್ ಅಂತ ಹೇಳಿ ಸೇಲ್ ಮಾಡ್ತಾರೆ. ನಮ್ದೆಲ್ಲ ಪ್ರೀಮಿಯಂ ಕ್ವಾಲಿಟಿ, ಕ್ವಾಲಿಟಿಲಿಂದ ಕಾಂಪ್ರಮೈಸ್ ಇಲ್ಲ. ಓಕೆ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ನಿಮಗೂ ಒಳ್ಳೇದಾಗ್ಲಿ. ಎಲ್ಲರ ಕನಸನ್ನ ನನಸು ಮಾಡ್ತಿರ್ತಕ್ಕಂಥ ನಿಮ್ಮ ಕನಸುಗಳು ಕೂಡ ನನಸಾಗಲಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.